नौगलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोदुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। देवागमनभूयान चामरादिविभूतयः माया विश्वपि दृश्यन्ते नातस्त्वमसि नो महान्। मोक्षमार्गस्य नेतारं भेतारं कर्मभूभृतां ज्ञातारं विश्वतत्त्वानां वन्दे तद्गुणलब्धये। ನಿನ್ನೆಯಿಂದ ನಮ್ಮ ಚರ್ಚೆ ಒಂದು ವಿಶೇಷವಾದಂತಹ ವಿಷಯವನ್ನು ಧರಿಸಿ ಪ್ರಾರಂಭ ಆಗಿದೆ. ಇಷ್ಟು ದಿನ ನಾವು ಚರ್ಚೆ ಮಾಡಿರುವಂತಹ ವಿಷಯ ಬಹಳ ಮೂಲಭೂತವಾದಂತಹ ಅತ್ಯಂತ ಸ್ಪಷ್ಟವಾದಂತಹ ವಿಚಾರಗಳಿತ್ತು. ಇನ್ನು ಮುಂದೆ ಸ್ವಲ್ಪ ಸ್ವಲ್ಪ ವಿಶೇಷ ಸೂಕ್ಷ್ಮವಾದಂತಹ ವಿಚಾರಗಳನ್ನು ನಾವು ಚರ್ಚೆ ಮಾಡೋದಿದೆ. ವಿಶೇಷ ಸೂಕ್ಷ್ಮ ಅಂತ ಹೇಳಿದ್ರೆ ತಿಳಿಯೋಕ್ಕೆ ಆಗದೇ ಇರತಕ್ಕಂತಹ ಸೂಕ್ಷ್ಮ ಚರ್ಚೆಗಳೇನಿಲ್ಲ, ತಿಳಿಲಿಕ್ಕೆ ಆಗಬಾರ್ದನ್ನುವಂತಹ ಸೂಕ್ಷ್ಮತೆಗಳೇನೂ ಇಲ್ಲ ಜಿನ್ವಾನಿಯಲ್ಲಿ. ತಿಳಿಯಕ್ಕೆ ಆಗುವಂತಹ ಚರ್ಚೆನೇ ಆದರೂ ಕೂಡ ನಮ್ಮ ಉಪಯೋಗವನ್ನು ಸ್ವಲ್ಪ ನಾವು ಸೂಕ್ಷ್ಮ ಮಾಡಬೇಕಾಗುತ್ತೆ. ಉಪಯೋಗವನ್ನು ಸೂಕ್ಷ್ಮ ಮಾಡಬೇಕಾದ್ರೆ ಯಾವ ಈ ಚರ್ಚೆ ಇದೆ ಇದು ನಮಗೆ ಅರ್ಥ ಆಗುತ್ತೆ. ನಿಜವಾಗಿ ಈ ಯಾವ ಮಹಾನ್ ಆಚಾರ್ಯ ಸಮಂತಭದ್ರ ಸ್ವಾಮಿ ರಚನೆ ಮಾಡಿರುವಂತಹ ದೇವಾಗಮ ಸ್ತೋತ್ರ ಇದೆ, ಅಪರನಾಮ ಆಪ್ತಮೀಮಾಂಸಾ ಅನ್ನತಕ್ಕಂತಹ ಗ್ರಂಥ ಇದೆ. ಇದನ್ನು ಆಧರಿಸಿ ನಾವು ಸಂಪೂರ್ಣ ಜಿನಾಗಮದ ಸ್ತುತಿ ಸಾಹಿತ್ಯದ ಬಗ್ಗೆ ವಿಚಾರ ಮಾಡೋದಿದೆ. ನಿಜವಾಗ್ಲೂ ಈ ದೇವಾಗಮ ಸ್ತೋತ್ರದಲ್ಲಿ ಬಹಳ ವಿಶೇಷವಾದ ವಿಚಾರಗಳನ್ನು ನಾವು ಚರ್ಚೆ ಮಾಡೋರಿದ್ದೇವೆ. ಕನಿಷ್ಠ ಪ್ರಾರಂಭದ ಒಂದು 15-16 ಪದ್ಯಗಳವರೆಗೆ ಅಂತೂ ನಾವು ಚರ್ಚೆ ಮಾಡೋದಿದೆ. ಈ 15-16 ಪದ್ಯಗಳಲ್ಲಿನೇ ಬಹಳ ವಿಶೇಷವಾದಂತಹ ವಿಚಾರಗಳು ನಮ್ಮ ಗಮನಕ್ಕೆ ಬರುತ್ತೆ. ನಿನ್ನೆ ನಾವು ಸಮಂತಭದ್ರ ಸ್ವಾಮಿ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡಿದ್ವಿ. ನಿಜವಾಗ್ಲಿ ಸಮಂತಭದ್ರ ಸ್ವಾಮಿಯ ವ್ಯಕ್ತಿತ್ವ ಹೇಗಿತ್ತು, ಕಿಸ್ ಪ್ರಕಾರ के विद्वान थे और किस तरह से उन्होंने धर्म की प्रचार प्रसार और वाद विवाद इत्यादि से जिन धर्म को बढ़ाया ಆ ಯಾವ ಸಮಂತಭದ್ರ ಸ್ವಾಮಿ ಇದ್ದಾರೆ, ಆ ಸಮಂತಭದ್ರ ಸ್ವಾಮಿಗಳು ರಚನೆ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಗ್ರಂಥ ಗಂಧಹಸ್ತಿ ಮಹಾಭಾಷ್ಯ. ತತ್ವಾರ್ಥ ಸೂತ್ರದ ಮೇಲೆ ಹಲವಾರು ಟೀಕೆಗಳನ್ನು ಬರೆದಿದ್ದಾರೆ. ಆದರೆ ಎಲ್ಲ ಟೀಕಾ ಗ್ರಂಥಗಳಿಗಿಂತನೂ ಅತ್ಯಂತ ವಿಶಾಲಕಾಯವಾದಂತಹ ಗ್ರಂಥ ಗಂಧಹಸ್ತಿ ಮಹಾಭಾಷ್ಯ ಇದೆ. ಕೆಲವು ಸಮಯಗಳವರೆಗೆ ಅಂದರೆ ಒಂದು 20 ವರ್ಷಗಳ ಹಿಂದಿನ ವಿಚಾರ ನಾನು ಹೇಳ್ತಾ ಇದ್ದೇನೆ, ಅಲ್ಲಿವರೆಗೆ ವಿದ್ವತ್ತು ಜಗತ್ತಿನಲ್ಲಿ ಗಂಧಹಸ್ತಿ ಮಹಾಭಾಷ್ಯ ಗ್ರಂಥವನ್ನು ಹುಡುಕುವಂತಹ ಅನೇಕ ಉಪಾಯಗಳು ನಡೀತಿತ್ತು. ವಿದ್ವಾಂಸರ ಮಧ್ಯೆ ಚರ್ಚೆ ನಡೀತಿತ್ತು ನಿಜವಾಗ್ಲೂ ಗಂಧಹಸ್ತಿ ಮಹಾಭಾಷ್ಯ ಎಲ್ಲಿದೆ, ಅದು ಹೇಗೆ ಕಳೆದು ಹೋಯಿತು. ಕೆಲವೊಂದು ಜನ ಲಂಡನ್ ಲೈಬ್ರರಿಯಲ್ಲಿದೆ ಅಂತ ಹೇಳ್ತಿದ್ರು, ಇನ್ನು ಕೆಲವೊಂದು ಜನ ಇನ್ನೆಲ್ಲೋ ಇದ್ದಿರ್ಬೋದು ಅಂತ ಅನುಮಾನ ಮಾಡ್ತಾಯಿದ್ರು. ಅದನ್ನು ಹುಡುಕಿ ಕೊಟ್ಟವ್ರಿಗೆ ಬಹುಮಾನವನ್ನು ಕೂಡ ಹೊರಡಿಸಿದ್ರು.
ಬಹಳ ಅಮೂಲ್ಯವಾದ ಗ್ರಂಥ ಇದೆ. ಇದು ಎಷ್ಟು ವಿಶಾಲಕಾಯವಾದ ಗ್ರಂಥ ಇದ್ದಿರಬಹುದು ಅನ್ನೋ ಅನುಮಾನ ಇದರ ಮಂಗಲಾಚರಣೆಯಿಂದ ನಮಗೆ, ನಾವು ಮಂಗಲಾಚರಣೆಯ ವಿವರಣೆಯಿಂದ ಇದನ್ನು ನಾವು ತಿಳಿಬೋದು. ಮೋಕ್ಷ ಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಾಂ ಒಂದೇ ತದ್ಗುಣ ಲಬ್ಧಯೇ. ಇದು ಇಷ್ಟು 2 ವಾಕ್ಯಗಳ ಒಂದು ಪದ್ಯ ಮಂಗಲಾಚರಣೆ ರೂಪದಲ್ಲಿ ಉಮಾಸ್ವಾಮಿ ಬರೆದಿರುವಂತಹ ಈ ಪದ್ಯದ ವಿಸ್ತಾರ ಎಷ್ಟಿದೆ ಅಂತ ಹೇಳಿದರೆ, ಇಡೀ ದೇವಾಗಮ ಸ್ತೋತ್ರ 250-60 ಎಷ್ಟು ಪದ್ಯಗಳಿದೆ ಈ ದೇವಾಗಮ ಸ್ತೋತ್ರದಲ್ಲಿ. ವಾಸ್ತವಿಕವಾಗಿ ಈ ದೇವಾಗಮ ಸ್ತೋತ್ರ ಸ್ವತಂತ್ರ ಗ್ರಂಥ ಅಲ್ಲ, ಇದು ತತ್ವಾರ್ಥ ಸೂತ್ರದ ಮಂಗಲಾಚರಣೆಯ ವ್ಯಾಖ್ಯೆ ಇದೆ. ಇದು ಏನು ಹೇಳ್ತಾರೆ, ತತ್ವಾರ್ಥ ಸೂತ್ರದ ಯಾವ ಮಂಗಲಾಚರಣೆ ಇದೆ ಆ ಮಂಗಳಾಚರಣೆಯ ವ್ಯಾಖ್ಯೆಯ ರೂಪದಲ್ಲಿ ಬರೆದಿರುವಂತಹ ಗ್ರಂಥ ಇದೆ. ಮಂಗಲಾಚರಣೆಯ ವಿಸ್ತಾರವೇ ಇಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ತನ್ನಿಸರ್ಗಾದಧಿಗ ಮಾಧ್ವ ಯಾವ್ಯಾವ ರೀತಿಯಾಗಿ ಆ ಮುಂದಿನ ಸೂತ್ರಗಳ ವರ್ಣನೆಯನ್ನು ಆಚಾರ್ಯರು ಮಾಡಲಿಕ್ಕೆ ಹೋಗಿದ್ದಿದ್ರೆ ಮಾಡಿರುವಂತಹ ಯಾವ ಗ್ರಂಥ ಇದೆ ಅದು ಎಷ್ಟು ವಿಸ್ತಾರವಾಗಿದ್ದಿರಬಹುದು. ಬಹುತೇಕವಾಗಿ ಪ್ರಾಪ್ತ ಎಲ್ಲ ಗ್ರಂಥಗಳಿಗಿಂತಲೂ ವಿಸ್ತೃತವಾದ ಗ್ರಂಥ ಇದ್ದಿರಬಹುದು ಗಂಧಹಸ್ತಿ ಮಹಾಭಾಷ್ಯ. ಅಂತಹ ಒಂದು ಅನುಪಮವಾದ ಗ್ರಂಥ ರಚನೆಯನ್ನು ಕುಂದು ಆಚಾರ್ಯ ಸಮಂತಭದ್ರ ಸ್ವಾಮಿ ಮಾಡಿ ಹೋಗಿದ್ದಾರೆ. ನಿಜವಾಗಿ ಭೂತಕಾಲದಲ್ಲಿ ನಮ್ಮ ಹಿಂದಿನ ಇತಿಹಾಸದಲ್ಲಿ ಇಂತಹ ಅನೇಕ ಗ್ರಂಥಗಳು ಲುಪ್ತವಾಗಿ ಹೋಗಿದೆ. ವರ್ತಮಾನದಲ್ಲಿ ಕೂಡ ಲುಪ್ತ ಆಗಿ ಹೋಗ್ತಾ ಇದೆ. ಪ್ರಸಂಗ ಪ್ರಾಪ್ತವಾಗಿ ನಾನು ಹೇಳ್ತಾ ಇದ್ದೇನೆ, ಅನೇಕ ಜನರಿಗೆ ಗೊತ್ತೇ ಇಲ್ಲ. ವಿದ್ವತ್ತು ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವಂತಹ ಜನರ ಸಂಖ್ಯೆ ಕೂಡ ಕಡಿಮೆಯಾಗಿರೋದ್ರಿಂದ ಯಾವ ತಳೆಗರಿ ರೂಪದಲ್ಲಿ ಗ್ರಂಥಗಳಿದೆ ಅಂತಹ ಹೊಸ ಗ್ರಂಥ ಯಾವುದು ಪ್ರಕಟಣೆ ಆಗ್ತಾ ಇಲ್ಲ, ಪಬ್ಲಿಷ್ ಆಗ್ತಾ ಇಲ್ಲ. ಪಬ್ಲಿಷ್ ಆಗದೇ ಇದ್ದರೆ ಅದೆಲ್ಲ ನಷ್ಟ ಆಗಿ ಹೋಗ್ತಾ ಇದೆ. ಎಷ್ಟು ಜ್ಞಾನ ನಷ್ಟ ಆಗಿ ಹೋಗ್ತಾ ಇದೆ, ಎಷ್ಟು ಗ್ರಂಥಗಳು ನಾಶ ಆಗಿ ಹೋಗ್ತಾ ಇದೆಯೋ ಅಂತ ಯಾರಿಗೂ ಗೊತ್ತಿಲ್ಲ. ಏಕೆಂದರೆ ಯಾವ್ಯಾವ ಗ್ರಂಥ ಭಂಡಾರಗಳಲ್ಲಿ ಎಂತೆಂಥ ಅದ್ಭುತ ಕೃತಿಗಳಿದೆ ಯಾರಿಗೂ ಗೊತ್ತಿಲ್ಲ. ಇದೇ ರೀತಿಯಾಗಿ ಗಂಧಹಸ್ತಿ ಮಹಾಭಾಷ್ಯ ಕೂಡ ನಷ್ಟವಾಗಿ ಹೋಯಿತು, ಸದ್ಯದಲ್ಲಿ ಅನುಪಲಬ್ಧ ಇದೆ. ಆದರೆ ಮಂಗಲಾಚರಣೆಯ ಯಾವುದು ವ್ಯಾಖ್ಯೆ ಇದೆ ಅದು ನಮಗೆ ಉಪಲಬ್ಧ ಇದೆ. ಅದನ್ನು ದೇವಾಗಮ ಸ್ತೋತ್ರ ಅಂತ ಒಂದು ಅತಿರಿಕ್ತ ಒಂದು ಪ್ರತ್ಯೇಕವಾದ ಗ್ರಂಥ ರೂಪವಾಗಿ ನಾವು ಅದರ ಅಧ್ಯಯನವನ್ನು ಮಾಡೋರಿದ್ದೇವೆ. ದೇವಾಗಮ ಸ್ತೋತ್ರದ ಚರ್ಚೆಯನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ, ದೇವಾಗಮ ಸ್ತೋತ್ರವನ್ನೇ ನಾವು ಚರ್ಚೆಗೆ ಯಾಕೆ ತಗೊಂಡ್ವಿ ಅಂತ ಹೇಳಿದ್ರೆ, ಯಾವ ರೀತಿ ಭಕ್ತಾಂಬರ ಸ್ತೋತ್ರದ ಮಹಿಮೆ ಅಪಾರ ಮಹಿಮೆ ಇದೆ ಜಿನಧರ್ಮದಲ್ಲಿ, ಅದೇ ರೀತಿಯಾಗಿ ಅಪಾರ ಮಹಿಮೆ ಈ ಯಾವ ದೇವಾಗಮ ಸ್ತೋತ್ರ ಇದೆ ಈ ಸ್ತೋತ್ರದ ಮಹಿಮೆ ಇದೆ. ಆದರೆ ಭಕ್ತಾಂಬರ ಸ್ತೋತ್ರದ ಪಠನ ಪಾಠನ ಇತ್ಯಾದಿಗಳು ನಡೀತಾ ಇದೆ, ಆದರೆ ದೇವಾಗಮ ಸ್ತೋತ್ರದ ಪಠನ ಪಾಠನ ನಡೀತಾ ಇಲ್ಲ. ಆ ಉದ್ದೇಶದಿಂದ ನಾವು ಈ ಗ್ರಂಥವನ್ನು ಪಠನೆಗೆ ತಗೊಂಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಾದರೂ ಆ ಕಡೆಗೆ ನಮ್ಮ ಗಮನ ಹೋಗಲಿ ಅಂತ ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ, ಯಾಕಂದರೆ ಈ ಉದ್ದೇಶಗಳನ್ನು ತಿಳ್ಕೊಂಡು ನಾವು ಮುಂದೆ ಗ್ರಂಥ ಸ್ವಾಧ್ಯಾಯವನ್ನು ಮಾಡಿದ್ರೆ ನಮಗೆ ವಿಶೇಷವಾಗಿ ಅದರ ಪರಿಚಯ ಆಗಲಿಕ್ಕೆ ಸಾಧ್ಯ ಇದೆ. ಎರಡನೇದಾಗಿ ಜೈನ ಧರ್ಮದ ಯಾವ ಸ್ತುತಿ ಇದೆ ಆ ಸ್ತೋತ್ರ ಅಥವಾ ಸ್ತುತಿಯ ಸ್ವರೂಪ ಯಾವ ರೀತಿಯಾಗಿತ್ತು, ಜಿನಧರ್ಮದಲ್ಲಿ ಯಾವ ರೀತಿಯಾಗಿ ಸ್ತುತಿ ಮಾಡಲಾಗ್ತಿತ್ತು, ನಿಜವಾಗಿ ಸ್ತುತಿಯ ಸ್ತೋತ್ರದ ಸ್ವರೂಪ ಯಾವ ರೀತಿಯಾಗಿತ್ತು ಅನ್ನೋದನ್ನು ಕೂಡ ನಾವು ಈ ದೇವಾಗಮ ಸ್ತೋತ್ರದಿಂದ ನೋಡಿ ಕಲಿಬಹುದಿದೆ.
ಯಾಕಂತ ಹೇಳಿದ್ರೆ ಇತ್ತೀಚಿನ ಕಾಲದಲ್ಲಂತೂ ಬರುವಂತಹ ಸ್ತುತಿಗಳಲ್ಲಿ ಅನೇಕ ರೀತಿಯಾದ ಕರ್ತವಾದಗಳು, ಪ್ರಭು ಬಚಾಲೋ, ಹಾಗೆ ಮಾಡು ಹೀಗೆ ಮಾಡು ಪ್ರಭು ಅಂತ ಬೇಡಿಕೆಗಳನ್ನು ಇಡೋದು ಅಥವಾ ಶಾರೀರಿಕ ವರ್ಣನೆಗಳನ್ನು ಮಾಡೋದು ಮಾತ್ರ ಸ್ತುತಿ ಆಗಿಬಿಟ್ಟಿದೆ. ಆದರೆ ಯಾವ ಮೂಲ ಸ್ವರೂಪದಲ್ಲಿ ಸ್ತುತಿ ಸಾಹಿತ್ಯ ಜಿನಧರ್ಮದಲ್ಲಿತ್ತು ಅದು ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ನೋಡ್ಬೋದು. ಭಕ್ತಾಂಬರ ಸ್ತೋತ್ರವನ್ನು ಕೂಡ ನಾವು ಅದ್ಯೋಪಾಂತ್ಯವಾಗಿ ಓದಿದ್ರು ಕೂಡ ಎಲ್ಲಿಯೂ ಮಾನತುಂಗ ಆಚಾರ್ಯರು ತಮ್ಮ ಬೇಡಿಕೆಗಳನ್ನು ಎಲ್ಲೂ ಇಟ್ಟಿಲ್ಲ. ನೋಡಿ, ಇಡೀ ಭಕ್ತಾಂಬರ ಸ್ತೋತ್ರವನ್ನು ತೆಗೆದು ನಾವು ನೋಡಿದ್ರು ಕೂಡ ನಮಗೆಲ್ಲೂ ಒಂದು ಕಡೆಗೂ ಕೂಡ ಬೇಡಿಕೆಗಳನ್ನು ಬೇಡುವಂತೆ ಆಚಾರ್ಯರು ಎಲ್ಲಿ ಕಂಡು ಬರೋದಿಲ್ಲ. ಎಂಥ ವಿಚಿತ್ರ ಇದೆ. ಇಡೀ ಸ್ತೋತ್ರ ಸಾಹಿತ್ಯದ 48 ಪದ್ಯಗಳಲ್ಲಿ ಎಲ್ಲೂ ಕೂಡ ಬೇಡಿಕೆ ನಮಗೆ ಕಂಡು ಬರೋದೇ ಇಲ್ಲ. ಆದರೆ ವಿಚಿತ್ರ ಏನಿದೆ ಅಂತ ಹೇಳಿದ್ರೆ ಅಂತಹ ಸ್ತುತಿಯನ್ನು ಮುಂದಿಟ್ಕೊಂಡು ನಾವು ಬೇಡಿಕೆಯನ್ನು ಇಟ್ಕೊಂಡು ಅದರ ಪಠನ ಪಾಠನ ವಿಧಾನ ಇತ್ಯಾದಿಗಳನ್ನು ಮಾಡ್ತೇವೆ. ಯಾವ ಸ್ತುತಿಯಲ್ಲಿ ಬೇಡಿಕೆ ಅನ್ನೋ ಪದವೇ ಇಲ್ಲ ಆ ಸ್ತುತಿಯನ್ನು ನಮ್ಮ ಬೇಡಿಕೆಗಳ ಪೂರೈಕೆಗೆ ನಾವು ಬಳಸ್ತೇವೆ. ನಾನು ಈ ಕಡೆಗೆ ತುಂಬ ಗಮನ ಹರಿಸಿದ್ರೆ ತುಂಬ ಜನಕ್ಕೆ ಪುನಃ ಪುನಃ ಪ್ರಶ್ನೆ ಬರುತ್ತೆ, ಹಾಗಾದರೆ ಈ ರೀತಿಯಾಗಿ ನೀವು ಎಲ್ಲ ಖಂಡನೆ ಮಾಡಿದ್ರೆ ವ್ಯವಹಾರ ಎಲ್ಲಿ ಉಳಿಯುತ್ತೆ, ವ್ಯವಹಾರ ಹೆಂಗೆ ಮಾಡೋದು? ಇದೇ ಪ್ರಶ್ನೆ ಬರುತ್ತೆ ಜೀವಕ್ಕೆ ಹೊರತು ಮೂಲ ಸ್ತುತಿಯ ಸ್ವರೂಪ ಏನಿದೆ ಅದನ್ನು ತಿಳಿದು ಆ ರೀತಿಯಾಗಿ ಸ್ತುತಿ ಮಾಡಿ ನನ್ನ ಕಲ್ಯಾಣವನ್ನು ಮಾಡ್ಕೊಳ್ಳೋ ಕಡೆಗೆ ಜೀವದ ಗಮನ ಹೋಗೋದೇ ಇಲ್ಲ. ಇವನಿಗೆಲ್ಲ ವ್ಯವಹಾರದ ಕಾಳಜಿ ಇದೆ. ऐसे लगता है इसको सालों साल मतलब अनंत काल तक व्यवहार ही निभाना है. ಎಷ್ಟು ದಿನ ವ್ಯವಹಾರ ನಿಭಾಯಿಸೋದಿದೆ ನಿನಗೆ? ಮುಂದೆ ಏಕೇಂದ್ರೀಯ ಆದರೆ ವ್ಯವಹಾರ ನಿಭಾಯಿಸೋಕ್ಕೆ ಶಕ್ತಿ ಇರೋದಿಲ್ಲ. ಯಾವ ವ್ಯವಹಾರವನ್ನು ನಿಭಾಯಿಸ್ತೀಯ ನೀನು ಅವಾಗ? ಅರೆ ವ್ಯವಹಾರದ ಜಾಗದಲ್ಲಿ ಇದೆ. ಆದರೆ ವ್ಯವಹಾರವನ್ನು ಮುಂದಿಟ್ಟುಕೊಂಡು ಯಾವ ನಿಜವಾದ ಸ್ತುತಿಯ ಸ್ವರೂಪ ಇದೆ ಅದನ್ನೇ ನಾವು ಲುಪ್ತಗೊಳಿಸಿದ್ರೆ, ಅದನ್ನೇ ನಾವು ಬಚ್ಚಿಟ್ರೆ ವ್ಯವಹಾರ ನಷ್ಟ ಆಗುತ್ತೆ ಅಂಥೇಳಿ ಸ್ತುತಿಯ ಸ್ವರೂಪವನ್ನು ಬಚ್ಚಿಟ್ರೆ ಇದು ಜಿನವಾನಿಗೆ ಮಾಡುವ ಅನ್ಯಾಯ ಇದೆ, ನಮಗೆ ನಾವು ಮಾಡಿಕೊಳ್ಳೋ ಅನ್ಯಾಯ ಇದೆ. ಹಾಗಾಗಿ ನನಗಂತೂ ವಿಷಯ ಆಶೆ ಯಾವ ಭಯ ಆಶೆಗಳಿಲ್ಲ. ಹಾಗಾಗಿ ಯಾವುದು ನಿಜವಾದ ಸ್ತುತಿಯ ಸ್ವರೂಪ ಇದೆ ಅದನ್ನು ನಾವು ಚರ್ಚೆ ಮಾಡೋದಿದೆ. ಮತ್ತು ಎಲ್ಲರೂ ಕೂಡ ಯಾವ ಎಲ್ಲ ರಾಗದ್ವೇಷಗಳಿಂದ ರಹಿತವಾದಂತಹ, ಎಲ್ಲ ಸಾಂಸಾರಿಕ ಲೋಭಲೋಲುಪತೆಗಳಿಂದ ರಹಿತವಾದಂತಹ ಯಾವ ವಿಶುದ್ಧ ಆಧ್ಯಾತ್ಮಿಕ ಸ್ತುತಿ ಇದೆ ಅದನ್ನು ಅನುಭವ ಮಾಡಲಿಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಎಲ್ಲರಿಗೂ ಮಹದ್ ಆನಂದ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ನನಗಂತೂ ಸಂದೇಹ ಇಲ್ಲ. ನಾನಂತೂ ದೇವಾಗಮ ಸ್ತೋತ್ರವನ್ನು ಓದಿದಾಗೆಲ್ಲ ಬಹಳ ಆನಂದ ಆಗುತ್ತೆ. ಮತ್ತು ಇದನ್ನು ಕೇಳಿದವ್ರಿಗೂ ಕೂಡ ಎಲ್ಲರಿಗೂ ಆನಂದ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಅಂತಹ ಸ್ತುತಿ ಇದೆ. ಇದು ಬಹಳ ಆನಂದ ಆಗುತ್ತೆ ಈ ಸ್ತುತಿಯ ಮರ್ಮವನ್ನು ತಿಳ್ಕೊಂಡ್ರೆ. ಆದರೆ ನಮ್ಮ ಗಮನ ಎಲ್ಲ ರಾಗದ್ವೇಷಗಳಿಂದ, ಕಷಾಯ ಭಾವಗಳಿಂದ ರಹಿತವಾದಂತಹ ಜಿನೇಂದ್ರ ಭಗವಂತರ ಸ್ತುತಿಯ ಕಡೆಗೆ ಇರಬೇಕು. ಸಾಂಸಾರಿಕ ಎಲ್ಲ ಲೋಭಲೋಲುಪತೆಗಳನ್ನು ಬಿಟ್ಟು ಒಂದು ಕಡೆಗೆ ಮೂಲೆಯಲ್ಲಿ ಎಸೆದುಬಿಟ್ಟು ಆಮೇಲೆ ದೇವಾಗಮ ಸ್ತೋತ್ರದಲ್ಲಿ ಪ್ರವೇಶ ಮಾಡೋದಿದೆ. ಆಗ ಒಂದು ವಿಶಿಷ್ಟವಾದ ಲೋಕದಲ್ಲಿ ನಮ್ಮ ಪ್ರವೇಶ ಆಗುತ್ತೆ. ಆ ಲೋಕದಲ್ಲಿ ಜಿನೇಂದ್ರ ಭಗವಂತರ ಯಾವ ಅಲೌಕಿಕವಾದಂತಹ ಸ್ತುತಿ ಇದೆ ಆ ಸ್ತುತಿಯಲ್ಲಿ ನಾವು ಕೂಡ ಮುಳುಗೋಗಿ ಮಹತ್ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ, ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ದೇವಾಗಮ ಸ್ತೋತ್ರದ ಚರ್ಚೆಯನ್ನು ಮಾಡೋದಿದೆ. ದೇವಾಗಮ ಸ್ತೋತ್ರದ ಪ್ರಾರಂಭ ಎಲ್ಲಿಂದ ಆಗುತ್ತೆ ಅಂತ ಹೇಳಿದರೆ ಪರೀಕ್ಷೆಯಿಂದ ಆಗುತ್ತೆ. ಜಿನೇಂದ್ರ ಭಗವಂತರ ಪರೀಕ್ಷೆಯಿಂದ. ನಾನು ನಿನ್ನೆ ಚರ್ಚೆ ಮಾಡಿದ್ದೆ. ಸಮಂತಭದ್ರ ಆಚಾರ್ಯರು ಆದ್ಯ ನ್ಯಾಯ ಪ್ರವರ್ತಕ್ ऐसा कहा जाता है समंतभद्र स्वामी को. न्याय प्रवर्तक ಅಂದರೆ
ನ್ಯಾಯಶೈಲಿಯಲ್ಲಿ ಅತ್ಯಂತ ಅದ್ಭುತವಾದ ಛಾಪನ್ನು ಮೊಟ್ಟ ಮೊದಲು ಮೂಡಿಸಿದ್ದು ಸಮಂತಭದ್ರ ಸ್ವಾಮಿ. ಹಾಗಾಗಿ ಅವರ ಕೃತಿಗಳಲ್ಲೂ ಕೂಡ ನ್ಯಾಯಶೈಲಿ ನಮಗೆ ತುಂಬ ಸ್ಪಷ್ಟವಾಗಿ ಕಂಡುಬರುತ್ತೆ. ಹಾಗಾಗಿ ದೇವಾಗಮ ಸ್ತೋತ್ರವನ್ನು ಕೂಡ ನ್ಯಾಯಶೈಲಿಯಲ್ಲೇ ಅವರು ಬರೆದಿದ್ದಾರೆ. ಮತ್ತು ಈ ನ್ಯಾಯಶೈಲಿ ಯಾರ್ಯಾರು ಕಷ್ಟ ಅಂತ ಹೇಳ್ತಾರಲ್ಲ ಅವರಿಗೆಲ್ಲ ದೇವಾಗಮ ಸ್ತೋತ್ರ ಓದಿದಾಗ ಗೊತ್ತಾಗುತ್ತೆ. ನಾವು ಚರ್ಚೆ ಈಗ ಮಾಡ್ತೀವಲ್ಲ, ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ನ್ಯಾಯ ಪದ್ಧತಿ. ಜೈನ ನ್ಯಾಯ ಪದ್ಧತಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಬಹಳ ನಮ್ಮ ಶ್ರದ್ಧೆಯನ್ನು ಮತ್ತಷ್ಟು ದೃಢ ಮಾಡಲಿಕ್ಕೆ ಬಹಳ ಸಹಾಯ ಮಾಡುತ್ತೆ ಈ ನ್ಯಾಯಶೈಲಿ. ಹಾಗಾಗಿ ಇದನ್ನು ನಾವು ಅದೇ ಪದ್ಧತಿಯಲ್ಲಿ ಅಧ್ಯಯನ ಮಾಡೋದಿದೆ. ಆದರೆ ಯಾವಾಗ ಪರೀಕ್ಷೆಯ ಒಂದು ಪ್ರಸಂಗ ಬರುತ್ತೆ, ಪರೀಕ್ಷೆ ಮಾಡುವಂತಹ ಪ್ರಸಂಗ ಯಾವಾಗ ಬರುತ್ತೆ ಆವಾಗೆಲ್ಲ ತುಂಬ ಜನ ಹೇಳ್ತಾರೆ, ನೀವೇನು ಪರೀಕ್ಷೆ ಮಾಡೋದು, बहुत लोग बोलते हैं आप परीक्षा करोगे, देवगुरु शास्त्र की परीक्षा करोगे, मतलब इतने बड़े हो गए तुम. ಹಾಂ, ಏನು ಹೇಳ್ತಾರೆ, ಇಷ್ಟು ದೊಡ್ಡವರಾಗ್ಬಿಟ್ರಿ ನೀವು, ದೇವಶಾಸ್ತ್ರ ಗುರುಗಳ ಪರೀಕ್ಷೆ ಮಾಡ್ತೀರಿ, ಇಷ್ಟು ದೊಡ್ಡವರಾಗ್ಬಿಟ್ರಿ. ಸಾಮಾನ್ಯವಾಗಿ ಬರ್ತಕ್ಕಂತಹ ಪ್ರಶ್ನೆ ಇದೆ ಇದು. ದೇವ ಪರೀಕ್ಷೆ ಮಾಡಲಿಕ್ಕೆ, ಗುರುಗಳ ಪರೀಕ್ಷೆ ಮಾಡಲಿಕ್ಕೆ. ಅರೆ ಗುರುಗಳ ಪರೀಕ್ಷೆ, ನೀ ಗುರು ಪರೀಕ್ಷೆ ಮಾಡ್ತೀಯ, ಗುರುಗಳಿಗಿಂತ ದೊಡ್ಡವನಾಗ್ಬಿಟ್ಟೆ ನೀನು, ಗುರು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಈ ರೀತಿಯಾದ ಒಂದು ವಿಕಲ್ಪ ಬರೋದು ಬಹಳ ಜನರಿಗೆ ತುಂಬ ಸಾಮಾನ್ಯ ಇದೆ. ಆದರೆ ಸಮಂತಭದ್ರ ಸ್ವಾಮಿ ಪ್ರಾರಂಭ ಪರೀಕ್ಷೆಯಿಂದ ಮಾಡ್ತಾರೆ. ಸಮಂತಭದ್ರ ಸ್ವಾಮಿ ಮಾತ್ರ ಅಲ್ಲ, ಜಿನ ಧರ್ಮದ ಪ್ರಾರಂಭವೇ ಪರೀಕ್ಷೆಯಿಂದ ಆಗುತ್ತೆ. ಹೆದರ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಳ್ಳೋದು ಏನು ಹೇಳ್ತಿದ್ದಾರೆ. ಜೈನ ಧರ್ಮದ ಪ್ರಾರಂಭ ಪಾಯೇ ನನ್ನ ಜೀವನದಲ್ಲಿ ಜಿನ ಧರ್ಮದ ಪ್ರವೇಶ ಪರೀಕ್ಷೆಯಿಂದ ಆಗುತ್ತೆ. ಎಲ್ಲಿವರೆಗೆ ಪರೀಕ್ಷೆ ಇಲ್ಲ ಅಲ್ಲಿವರೆಗೆ ಜಿನ ಧರ್ಮ ನನ್ನ ಜೀವನದಲ್ಲಿ ಪ್ರವೇಶ ಆಗೋದಿಲ್ಲ. ಏನು ಹೇಳ್ತಾರೆ, ಜಿನ ಧರ್ಮ ಅನಾದಿ ಕಾಲದಿಂದ ಇದೆ, ಆದರೆ ನನ್ನ ಜೀವನದಲ್ಲಿ ಯಾವಾಗ ಜಿನ ಧರ್ಮ ಪ್ರಕಟ ಆಗುತ್ತೆ ಕಿ ಯಾವಾಗ ನೀನು ಪರೀಕ್ಷೆ ಮಾಡ್ತೀಯ. ಅರ್ಥ ಆಗ್ತಿಲ್ಲ. ಪರೀಕ್ಷೆ ಮಾಡದೆ ಸ್ವೀಕಾರ ಮಾಡಿದ್ರೆ ನಿರ್ಣಯ ಎಲ್ಲಾಗುತ್ತೆ. ಪರೀಕ್ಷೆ ಮಾಡ್ದೇನೆ ಸ್ವೀಕಾರ ಮಾಡಿದ್ರೆ ದೃಢ ನಿರ್ಣಯ ಎಲ್ಲಾಗುತ್ತೆ. ಯಾರೋ ಹೇಳಿದ್ದನ್ನ ಕೇಳಿ ನಾನು ಒಪ್ಪಿಕೊಂಡ್ರೆ ಇನ್ನೊಬ್ಬ ಇನ್ನೇನೋ ಹೇಳಿದ್ರೆ ಆವಾಗ ಶ್ರದ್ಧೆ ಹೊರಟೋಗುತ್ತೆ. ಬೋಲು ಏನು ಹೇಳ್ತಾರೆ, ಆ ಕಡೆಯಿಂದ ಒಬ್ಬ ಬಂದ, ಕತ್ಲೆ ಇದೆ ರೋಡಲ್ಲಿ, ಮತ್ತೊಂದು ನೋಡಲ್ಲಿ ಹಾವು ಬಿದ್ದಿದೆ ಅಂತ. ಹಾವು ಥರ ಕಾಣ್ತಾ ಇತ್ತು ನನಗೂ, ನಾನು ಹಾವು 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 ಅಂತಂದೆ. ಮತ್ತೆ ಆ ಕಡೆಯಿಂದನೊಬ್ಬ ಬಂದ, ತೊಳ್ತಾನೆ, ಏನು ನೋಡ್ತಾ ಇದ್ರಿ, ಹಾವಿದೆ ಅಲ್ಲಿ ಅಂತ. ತಾನು ಹೇಳ್ತಾನೆ, ಹಾವಿಲ್ಲ ಅಲ್ಲಿ. ನಾನು ಇಲ್ಲ ಅಂತ ನಂಬ್ಕೊಂಡೆ ಈಗ. ಹಾಗಾದರೆ ಯಾರು ಏನು ಹೇಳ್ತಾರೆ ಅದನ್ನು ನಂಬಬೇಕಾಗುತ್ತೆ ನಾನು. ಯಾರ್ಯಾರು ಏನೇನು ಹೇಳ್ತಾರೆ ಹಂಗಂಗೆ ಶ್ರದ್ಧೆ ಮಾಡ್ತಾ ಹೋಗ್ತಾನೆ. ಆದರೆ ದೃಢ ಶ್ರದ್ಧೆ, ಸಮ್ಯಕ್ ಶ್ರದ್ಧೆ ಹೀಗಿರೋದಿಲ್ಲ. ಯಾರು ಏನೇ ಹೇಳಿದ್ರು ಶುದ್ಧ ಅಲ್ಲಾಡೋದಿಲ್ಲ. ಇದಂ ಏವ ಈದೃಶಂ ಚ ಏವ ತತ್ವಂ ನ ಚಾನ್ಯ ಅನ್ಯಥಾ. ಇದೇ ರೀತಿಯಾಗಿದೆ ಅನ್ಯ ಪ್ರಕಾರವಾಗಿ ಇಲ್ಲವೇ ಇಲ್ಲ ಅಂತ ದೃಢರೂಪವಾಗಿ ಹೇಳ್ತಾನೆ. ಆ ರೀತಿಯಾದ ಶ್ರದ್ಧೆ ಆಗಬೇಕಾದ್ರೆ ಪರೀಕ್ಷೆ ಮಾಡಲೇಬೇಕಾಗುತ್ತೆ. ಪರೀಕ್ಷೆ ಮಾಡದೆ ಈ ರೀತಿಯಾದ ನಿರ್ಣಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಪರೀಕ್ಷೆ ಯಾರ್ದು ಮಾಡ್ತಾ ಇದ್ದೀವಿ? ಅರ್ಹಂತ ಭಗವಂತ್, ದಿಗಂಬರ್ ಭಾವಲಿಂಗಿ ಮುನಿ, ಯಾರ್ದು ಪರೀಕ್ಷೆ ಮಾಡ್ತಾ ಇದೀಯ ನೀನು? ಅಷ್ಟು ದೊಡ್ಡವನ? ಅರೆ ಪರೀಕ್ಷೆ ಅರ್ಹಂತ ಪರಮೇಷ್ಠಿಗೆ ಸಂಬಂಧ ಇಲ್ಲ. ನೀನು ಹೇಳ್ತಿದ್ದಾರೆ ಅರ್ಹಂತ ಪರಮೇಷ್ಠಿಯಲ್ಲಿ ಸಂದೇಹವನ್ನು ಉಂಟು ಮಾಡ್ತಾ ಇಲ್ಲ. ನಾನು ನನ್ನ ಶ್ರದ್ಧೆಗೋಸ್ಕರ ಪರೀಕ್ಷೆ ಮಾಡ್ತಾ ಇದ್ದೇನೆ. ಅರ್ಹಂತ ಪರಮೇಷ್ಠಿ ಅವಿನಯಗೋಸ್ಕರ ಮಾಡ್ತಾ ಇಲ್ಲ. ಅರೆ ಅರ್ಹಂತ ಪರಮೇಷ್ಠಿ ಸ್ವಯಂ ಈ ಆದೇಶವನ್ನು ಕೊಡ್ತಾರೆ ಕಿ ನೀ ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಿ.
ಅರಹಂತ ಪರಮೇಷ್ಠಿಯ ಅವಿನಯ ಇಲ್ಲ ಇಲ್ಲಿ. ನನ್ನ ಜನ್ಮ ಮರಣದ ಪ್ರಶ್ನೆ ಇದೆ. ಏನು ಹೇಳ್ತಾರೆ? ನಾನು ದೃಢ ನಿರ್ಣಯ ಮಾಡದೆ ಹೋದರೆ ನಿಗೋದ ನರನಾರಕಾದಿ ಪರ್ಯಾಯಗಳಲ್ಲಿ ನಾನು ಪರಿಭ್ರಮಣೆ ಮಾಡಬೇಕಾಗುತ್ತೆ. ಹಾಗಾದರೆ ಇದು ನನ್ನ ಜನ್ಮ ಮರಣದ ಪ್ರಶ್ನೆ ಇದೆ. ನನಗೋಸ್ಕರ ನಾನು ನಿರ್ಣಯ ಮಾಡಲಿಕ್ಕೆ ಹೊರಟಿದ್ದೇನೆ, ಹಾಗಾಗಿ ಪರೀಕ್ಷೆ ಮಾಡ್ತಾ ಇದ್ದೇನೆ. ನಾನು ಹೇಳೋದ್ರಿಂದ ಅರಹಂತ ಪರಮೇಷ್ಠಿ ಸ್ವರೂಪ ಬದಲಾಗೋದಿಲ್ಲ, ಆದರೆ ನನ್ನ ಶ್ರದ್ಧೆ ಅಂತೂ ಬದಲಾಗುತ್ತೆ. ನನ್ನ ಶ್ರದ್ಧೆ ಏನು ಪದೇ ಪದೇ ಹೇಳ್ತಾ ಇದೆ ಕಿ ಅರಹಂತ ಪರಮೇಷ್ಠಿ ಹೀಗಿದ್ದಾರೆ ಹಾಗಿದ್ದಾರೆ ಕಿ ಯಾವ ಶ್ರದ್ಧೆ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ, ಆ ಶ್ರದ್ಧೆಗೆ ಪರೀಕ್ಷೆ ಮಾಡಿಯೇ ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪರೀಕ್ಷೆ ಮಾಡೋದಿದೆ. ನನಗೆ ಹಾರ್ಟ್ ಪ್ರಾಬ್ಲಮ್ ಬಂದಿದೆ, ನಿಜವಾಗ್ಲೂ ಬಂದಿಲ್ಲ, ಉದಾಹರಣೆ ಕೊಡ್ತಾ ಇದ್ದೀನಿ. ಹಾರ್ಟ್ ಪ್ರಾಬ್ಲಮ್ ಬಂದರೆ ಡಾಕ್ಟರ್ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಆಪ್ರೇಷನ್ ಮಾಡಿಸ್ಬೇಕು कि ಎಲ್ಲಿ ಮಾಡಿಸೋದು ಆಪ್ರೇಷನ್ನು, कहाँ करना ऑपरेशन? हमारे घर के बगल में एक डॉक्टर है, कार्डियक सर्जन है, ಹೃದಯ ತಜ್ಞ ಇದ್ದಾರೆ, ಅವ್ರ ಹತ್ರ ಮಾಡಿಸ್ಕೋಬೋದು. ಆದರೆ ಸಮಸ್ಯೆ ಏನಿದೆ, ಮನೆ ಪಕ್ಕದಲ್ಲೇ ಇದ್ದಾರೆ, ಮತ್ತೇನು ಸಮಸ್ಯೆ? ನಿನಗೆ ಬೇಕಾದಷ್ಟು ಸಮಯ ಕೂಡ ಕೊಡ್ತಾರೆ, ಮತ್ತೇನು ಸಮಸ್ಯೆ? ಕಾರ್ಡಿಯಕ್ ಸರ್ಜನೇ ಇದ್ದಾರೆ, ಎಲ್ಲ ಸರಿ ಇದೆ. ಆದರೆ ಅವ್ರ ಹತ್ರ ತಿಂಗಳಿಗೊಬ್ಬ ಪೇಷಂಟ್ ಬಂದರೂ ಜಾಸ್ತಿ ಇದೆ. बोलो कौन कौन कराएगा उनके पास सर्जरी? कौन कौन कराएगा बताओ? ಯಾರ್ಯಾರು ಅವ್ರ ಹತ್ರ ಆಪ್ರೇಷನ್ ಮಾಡಿಸ್ತೀರಾ? ಏನು ಸಮಸ್ಯೆ ಇದೆ? ಕಾರ್ಡಿಯಕ್ ಸರ್ಜನ್ ಇದ್ದಾರೆ, ಯಾಕೆ ಚೆನ್ನಾಗಿ ಮಾಡೋದಿಲ್ವೇನೋ? ಒಳ್ಳೆಯವ್ರು ಇಲ್ವೇನೋ? ಅವರು ಒಳ್ಳೆಯವರಿದ್ದಾರೆ, ಅವ್ರ ಜೊತೆಗೆ ನನ್ನ ಸಂಬಂಧನೂ ಚೆನ್ನಾಗಿದೆ, ಎಲ್ಲ ಸರಿ. ಆದರೆ ಇದು ನನ್ನ ಜನ್ಮ ಮರಣದ ಪ್ರಶ್ನೆ ಇದೆ. ಹಾಗಾಗಿ ನನ್ನ ಶ್ರದ್ಧೆ ಎಲ್ಲಿದೆ ಅಲ್ಲಿಗೆ ಹೋಗಿ ಮಾಡಿಸ್ತೀನಿ ನಾನು. ಇಲ್ಲಿಂದ ಬೆಂಗಳೂರಿಗೆ ಹೋಗೋದಾದ್ರೂ ಸರಿನೇ, ಅಲ್ಲಿಗೆ ಹೋಗ್ತೀನಿ. ಇಲ್ಲ ಬಾಂಬೆಗೆ ಹೋಗೋದಾದರೆ ಬಾಂಬೆಗೆ ಹೋಗ್ತೀನಿ. ಎಲ್ಲಿಗೆ ಹೋಗಬೇಕು? ತುಂಬ ದುಡ್ಡು ಜಾಸ್ತಿ ಇದ್ದರೆ ಅಮೇರಿಕಾ, UK ಎಲ್ಲಾದರೂ ಹೋಗಿ. ಎಲ್ಲಿಗೆ ಹೋಗೋದು ಇದನ್ನು ನಿರ್ಣಯ ಮಾಡೋರು ಯಾರು? ಕಿ ನಾನು. ಯಾಕೆ? ನನಗೆ ಎಲ್ಲಿ ಶ್ರದ್ಧೆ ಇದೆ ಅಲ್ಲಿ ಹೋಗ್ತೀನಿ ನಾನು. ಅದರ ಅರ್ಥ ನಾನು ಡಾಕ್ಟರ್ ಅವಿನಯ ಏನು ಮಾಡ್ತಾ ಇಲ್ಲ. ನನ್ನ ಜನ್ಮ ಮರಣದ ಪ್ರಶ್ನೆ ಇರೋದ್ರಿಂದ ನಾನು ನಿರ್ಣಯ ಮಾಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ನನ್ನ ಜನ್ಮ ಮರಣದ ಪ್ರಶ್ನೆ ಇದೆ. ಅಲ್ಲಿ ಬೈ ಚಾನ್ಸ್ ಸರ್ಜರಿ ಫೇಲ್ ಆಯಿತು, ಇನ್ನೊಂದೇನೋ ಆಯಿತು ಅಂದ್ರೂ ಇನ್ನೊಂದು 20-25 ವರ್ಷದ ಯಾವ ಆಯಸ್ಸಿದೆ ಏನ, ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತೆ ಅಷ್ಟೇ. ಏನು ವ್ಯತ್ಯಾಸ ಆಗಿಬಿಡುತ್ತೆ ಏನ? ಮೊಳಕಾಲು ಆಪ್ರೇಷನ್ ಮಾಡಬೇಕಾಗಿತ್ತು, ಸರಿಯಾಗಿ ಮಾಡಲಿಲ್ಲ, ಫೇಲ್ ಆಯಿತು. ಏನು ಉಳಿದಿದ್ದು ಇನ್ನೊಂದು 20-25 ವರ್ಷ ಬೆಡ್ ಮೇಲೆ ಮಲ್ಕೊಂಡಿರ್ಬೋದು, ಇಲ್ಲಾಂದರೆ ಸ್ಟ್ರೆಚರ್ ತೊಗೊಂಡು ಓಡಾಡ್ಬೋದು. ಸಮಥಿಂಗ್ ವಿಲ್ ಹ್ಯಾಪನ್ ಓನ್ಲಿ ಫಾರ್ 20-25 ಇಯರ್ಸ್, ಮೋರ್ ದೆನ್ 30 ಇಯರ್ಸ್. ಎಷ್ಟು ಅವ್ರದ್ದು ಆಯಸ್ಸಿದೆ ಅಷ್ಟು. ಆದರೆ ನಿಜವಾದ ದೇವನನ್ನು ನಾನು ಆಯ್ಕೆ ಮಾಡೋದರಲ್ಲಿ ತಪ್ಪಿದ್ರೆ ಭವಭವಾಂತರಗಳಲ್ಲಿ ಪರಿಭ್ರಮಣೆ ಮಾಡಬೇಕಾಗುತ್ತೆ, ನರಕ ನಿಗೋಧದಲ್ಲಿ ಜನ್ಮ ಪಡಿಬೇಕಾಗುತ್ತೆ. ಹಾಗಾದರೆ ನಿರ್ಣಯ ನಾನು ಮಾಡಬೇಕಿದೆ. ನನ್ನ ಜನ್ಮ ಮರಣದ ಪ್ರಶ್ನೆ ಇದೆ. ಯಾಕಂದರೆ ನನ್ನ ನಿರ್ಣಯದಿಂದ ನನಗೆ ಸಮ್ಯಕ್ ದರ್ಶನ ಆಗೋದಿದೆ. ನಾನು ಎಷ್ಟೇ ಹೇಳಿದ್ರು ಆಪ್ತಾಗಮ ತಪೋಭೃತಾಂ ತ್ರಿಮೂಢಾಪೋಢಮಷ್ಟಾಂಗಂ ಏನ ವಿಷಯಾಶಾವಶಾತೀತೋ ನಿರಾರಂಭೋ ಪರಿಗ್ರಹ, ನಾನೆಲ್ಲ ಹೇಳ್ತಾ ಇದ್ದೇನೆ, ಆದರೆ ನಿರ್ಣಯ ಆಗಿಲ್ವಲ್ಲ. ಆಗ ನಿರ್ಣಯ ಆಗಲಿಲ್ಲ ಅಂದರೆ ನಾನು ಸಮ್ಯಕ್ ದರ್ಶನದಿಂದ ವಂಚಿತ ಆಗುತ್ತೇನೆ. ಯಾರ್ದೇನು ಹೋಗಬೇಕು? ಹಾಗಾಗಿ ನಾನು ಪರೀಕ್ಷೆ ಮಾಡಿ ದೃಢ ನಿರ್ಣಯ ಮಾಡಿ ಸಮ್ಯಕ್ತ್ವವನ್ನು ಪಡೀಲಿಕ್ಕೆ ಈ ಪರೀಕ್ಷೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅವಿನಯದ ಭಾವ ಇಲ್ಲ. ಹಾಗಾಗಿ ಎಲ್ಲರೂ ಸಿದ್ಧರಾಗೋದು ಏನು ಮಾಡಲಿಕ್ಕೆ? ಅರಹಂತ ಪರಮೇಷ್ಠಿ ಪರೀಕ್ಷೆ ಮಾಡಲಿಕ್ಕೆ. ವಿಚಾರ ಸಮಂತಭದ್ರ ಸ್ವಾಮಿಯ ಧೈರ್ಯ ಎಂಥದ್ದು, ತತ್ವಜ್ಞಾನ ಎಂಥದ್ದು. ಆ ತತ್ವಜ್ಞಾನದ ಬಲದಿಂದ
ಅವರು ಈ ರೀತಿಯಾಗಿ ಅರ್ಹಂತ ಪರಮೇಷ್ಠಿಯ ಒಂದು ಸ್ವರೂಪವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಆಯಿತು. ಇಲ್ಲಂತ ಹೇಳಿದ್ರೆ ಎಲ್ಲಿ ಸಾಧ್ಯ ಆಗ್ತಿತ್ತು? ಈ ಯಾವ ಗ್ರಂಥ ಇದೆ, ಈ ಗ್ರಂಥದ ಪ್ರಾರಂಭಿಕ ಪದ್ಯದಿಂದ ಇದು ಪ್ರಾರಂಭ ಆಗ್ತಾ ಇದೆ. ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಅರ್ಹಂತ ಪರಮೇಷ್ಠಿ ಕಲ್ಪನೆ ಮಾಡ್ಕೊಳ್ಳೋದು. ಅರ್ಹಂತ ಪರಮೇಷ್ಠಿ ಎಲ್ಲಿ ಕೂತಿದ್ದಾರೆ? ಸಮೋಶರಣದಲ್ಲಿ ಕೂತಿದ್ದಾರೆ. ಸಮೋಶರಣದಲ್ಲಿ ಅರ್ಹಂತ ಪರಮೇಷ್ಠಿ ಕೂತಿದ್ದಾರೆ. ಮತ್ತು ಆ ಕಡೆಯಿಂದ ಸಮಂತಭದ್ರ ಸ್ವಾಮಿ ಹೋದ್ರು, ನಮಸ್ಕಾರ ಮಾಡಲಿಲ್ಲ ಸಮಂತಭದ್ರ ಸ್ವಾಮಿ. ತೋ ತೀರ್ಥಂಕರ ಪರಮೇಷ್ಠಿ ಕೇಳ್ತಾರೆ, ಯಾಕೆ ನಮಸ್ಕಾರ ಮಾಡ್ತಾ ಇಲ್ಲ ನೀನು? ಸಮಂತಭದ್ರ ಸ್ವಾಮಿ ಕಾರಣ ಕೊಡ್ತಾರೆ, ಯಾಕೆ ನಮಸ್ಕಾರ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ತೀರ್ಥಂಕರ ಪರಮೇಷ್ಠಿ ಉತ್ತರ ಕೊಡ್ತಾರೆ ಕಿ ನನ್ನಲ್ಲಿ ಇದೆಲ್ಲ ಇದೆ, ಅದಕ್ಕೆ ನೀನು ನಮಸ್ಕಾರ ಮಾಡು ಅಂತ. ಸಮಂತಭದ್ರ ಸ್ವಾಮಿ ಹೇಳ್ತಾರೆ, ಇದು ಬೇರೆಯವ್ರ ಹತ್ರನೂ ಇದೆ, ನಾನು ಇದಕ್ಕೋಸ್ಕರ ನಿಮಗೆ ನಮಸ್ಕಾರ ಮಾಡಲ್ಲ. ಹೀಗಿದೆ. ನಾವು ಬರೀ ಭೂಮಿಕೆಯನ್ನು ನಾನು ಹೇಳ್ತಾ ಇದ್ದೀನಿ. ಈಗ ನಾವು ಏನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನೋದು ಬಹಳ ಸ್ಪಷ್ಟ ಆಗಬೇಕು ಎಲ್ಲರಿಗೂ. ಆವಾಗಲೇ ಇದು ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಮುಂದೆ ಹೋಗಿ ಸರ್ವಜ್ಞ ಸಿದ್ಧಿ ಮಾಡ್ತಾರೆ. ಯಾವ ರೀತಿ ವಿಜ್ಞಾನಿಗಳು ತಮ್ಮ ಸಂಶೋಧನೆಯನ್ನು ಸಿದ್ಧ ಮಾಡ್ತಾರೆ, ಅಣು ಇದೆ, ಅಟಮ್ ಇದೆ ಅಂದರೆ ಅದನ್ನು ಸಿದ್ಧಪಡಿಸ್ತಾರಲ್ಲ, ಪ್ರೂವ್ ಮಾಡ್ತಾರಲ್ಲ, ಹಾಗೆ ಅರ್ಹಂತ ಪರಮೇಷ್ಠಿ ಪ್ರಪಂಚದಲ್ಲಿ ಇದ್ದಾರೆ ಅಂತ ಪ್ರೂವ್ ಮಾಡ್ತಾರೆ ಸಮಂತಭದ್ರ ಸ್ವಾಮಿ. ಯಾರ್ಯಾರು ಹೇಳ್ತಾರಲ್ಲ ಅರ್ಹಂತ ಪರಮೇಷ್ಠಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅವರು ಮುಂದೆ ಅರ್ಹಂತ ಪರಮೇಷ್ಠಿ ಇದ್ದೇ ಇದ್ದಾರೆ ಅಂತ ಪ್ರೂವ್ ಮಾಡ್ತಾರೆ. ಮುಂದೆ ಬರೋದಿದೆ ಚರ್ಚೆ ಅದೆಲ್ಲ. ಪ್ರಾರಂಭ ಎಲ್ಲಿಂದಾಗಿದೆ? ಕಲ್ಪನೆ ಏನ ನಿಜವಾಗ ಅರ್ಹಂತ ಪರಮೇಷ್ಠಿ ಮಾತಾಡೋದಿಲ್ಲ. ಮತ್ತು ಅರ್ಹಂತ ಪರಮೇಷ್ಠಿ ಮುಂದೆ ಹೋಗಿ ಸಮಂತಭದ್ರ ಆಚಾರ್ಯರು ಹೀಗೆ ಮಾತಾಡೋದಿಲ್ಲ. ಆದರೆ ಇಲ್ಲಿ ತತ್ವ ನಿರ್ಣಯದ ದೃಷ್ಟಿಯಿಂದ ನ್ಯಾಯ ಶೈಲಿಯಲ್ಲಿ, ನ್ಯಾಯ ಪದ್ಧತಿಯಲ್ಲಿ ಸಮಂತಭದ್ರ ಸ್ವಾಮಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ, ಮೊದಲನೇ ಪದ್ಯವನ್ನು ನಾನು ಓದ್ತೇನೆ. ಮೊದಲನೇ ಪದ್ಯ ಇದೆ, ಎಲ್ಲರೂ ಯಾವ ಪದ್ಯ ಇದೆ ಅದನ್ನು ಅರ್ಥಸಹಿತವಾಗಿ ಓದಿಕೊಂಡ್ರೆ ಒಂದು ಸ್ವಲ್ಪ ಗಮನಕ್ಕೆ ಬರುತ್ತೆ. ನನ್ನ ಸಲಹೆ, ಈ ಪದ್ಯಗಳು ಎಲ್ಲರಿಗೂ ಕಂಠಸ್ಥ ಆಗಬೇಕು, ಬಾಯ್ಪಾಠ ಆಗಬೇಕು. ಯಾವ ರೀತಿ ಭಕ್ತಾಂಬರ ನಮಗೆ ಹೇಳಕ್ಕೆ ಬರುತ್ತೆ, ಹಾಗೆಯೇ ದೇವಾಗಮ ಸ್ತೋತ್ರ ಕೂಡ ಹೇಳಕ್ಕೆ ಬರಬೇಕು. ಆ ಜಿನಬಿಂಬದ ಮುಂದೆ, ಅರ್ಹಂತ ಪರಮೇಷ್ಠಿಯ ಜಿನಬಿಂಬದ ಮುಂದೆ ಹೋಗಿ ನಾವು ಈ ಸ್ತುತಿಯನ್ನು ಹೇಳಬೇಕು. ದೇವಾಗಮನ ಬೋಯಾನ ಚಾಮರಾದಿ ವಿಭೂತಯ. ಮೊದಲನೇ ಪದ್ಯ ಬರ್ತಾ ಇದೆ, ನಾನು ಓದ್ತೇನೆ, ಎಲ್ಲರೂ ಕೇಳಿದ ಅದೇ ರೀತಿಯಾಗಿ ಅದನ್ನು ಬಾಯ್ಪಾಠ ಮಾಡ್ಬೋದು. ಮೊದಲನೇ ಪದ್ಯ ಏನಿದೆ? ದೇವಾಗಮನ ಬೋಯಾನ ಚಾಮರಾದಿ ವಿಭೂತಯ ಮಾಯಾ ವಿಶ್ವಪಿ ದೃಶ್ಯಂತೆ ನಾತಸ್ತ್ವಮಸಿ ನೋ ಮಹಾನ್. ಏನು ಹೇಳ್ತಿದ್ದಾರೆ? ದೇವಾಗಮನ, ದೇವ ಆಗಮನ್. ನೋಡಿ, ಶ್ಲೋಕದಲ್ಲೇ ಎಲ್ಲ ಅರ್ಥ ಇದೆ, ಗಮನ ಕೊಟ್ಟು ಕೇಳೋದು. ಯಾರ ಮುಂದೆ ಶ್ಲೋಕ ಇದೆ ಆ ಶ್ಲೋಕದಲ್ಲಿ ನೋಡೋದು. ನಾನು ಇವತ್ತು ಶ್ಲೋಕಗಳನ್ನು, ಪದ್ಯಗಳನ್ನು ಶೇರ್ ಮಾಡ್ತೇನೆ, ಯಾರ ಹತ್ರ ಬುಕ್ ಇಲ್ಲ ಅವರು ಅಲ್ಲಿಂದ ನೋಡ್ಬೋದು. ಇನ್ನು ಏನು ಹೇಳ್ತಿದ್ದಾರೆ? ದೇವಾಗಮನ. ದೇವಾಗಮನ್ ಸಮझ में आता है ना, ದೇವೋ ಕಾ ಆಗಮನ್, ದೇವತೆಗಳು ಬರೋದು. ಎಲ್ಲಿ ಬರ್ತಾರೆ ದೇವತೆಗಳು? ಸಮೋಷಣದಲ್ಲಿ ಬರ್ತಾರೆ. ಅರ್ಹಂತ ಪರಮೇಷ್ಠಿಗೆ ವಂದನೆ ಮಾಡಲಿಕ್ಕೆ ಬರ್ತಾರೆ. ಶತೇಂದ್ರ ವಂದಿತ್ ಏನ, ಇಂದಸದ ವಂದಿಯಾಣಂ, ಇಂದಶದ ಶತೇಂದ್ರ ವಂದಿತ್. ನೂರು ಇಂದ್ರಗಳಿಂದ ಯಾರು ವಂದಿಸಲ್ಪಡ್ತಾರೆ. ಅದನ್ನೇ ಏನು ಹೇಳ್ತಿದ್ದಾರೆ ಸಮಂತಭದ್ರ ಸ್ವಾಮಿ? ದೇವಾಗಮನ, ದೇವತೆಗಳು ಬರ್ತಾರೆ. ಎಲ್ಲಿ? ನಾ ಹೇಳಿದ್ನಲ್ಲ, ತೀರ್ಥಂಕರ ಪರಮೇಷ್ಠಿ ಹತ್ರ ಮುಂದೆ ಹೋಗಿ ಸಮಂತಭದ್ರ ಸ್ವಾಮಿ ಕೇಳ್ತಾರೆ, ಯಾಕೆ ನಮಸ್ಕಾರ ಮಾಡ್ಬೇಕು ನಾನು? तीर्थंकर ಹೇಳ್ತಾರೆ देवागमन क्या बात करते हो तुम, मेरे पास इतने सौ इंद्र मेरी पूजा करने के लिए आते तो तुम बोलते नमस्कार नहीं करोगे. ಏನು ಹೇಳ್ತಾರೆ? ನನ್ನ ಹತ್ರ ನೂರು ಇಂದ್ರ ನಮಸ್ಕಾರ ಮಾಡಲಿಕ್ಕೆ ಬರ್ತಾರೆ, ಆ ಎಲ್ಲ ಇಂದ್ರರೇ ನಮಸ್ಕಾರ ಮಾಡ್ತಾ ಇದ್ದಾರೆ, ನೀನು ಯಾಕೆ ನಮಸ್ಕಾರ ಮಾಡೋದಿಲ್ಲ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರೋದು. ಏನು
ತೋ ದೇವಾಗಮನ, ದೇವತೆಗಳ ಆಗಮನ ಆಗುತ್ತೆ. ಅಂದರೆ ದೇವತೆಗಳು ಬಂದು ನಮಸ್ಕಾರ ಮಾಡ್ತಾರೆ. ನಭೋಯಾನ, ನಭ ಅಂದರೆ ಆಕಾಶ, ಸ್ಕೈ. ನಭ ಆಕಾಶ, ನಭೋಯಾನ, ಯಾನ ಅಂದರೆ ಪುನಃ ಗಮನ. ಯಾನ ಅಂದರೆ ವಾಸ್ತವಿಕವಾಗಿ ವೆಹಿಕಲ್, ವಾಹನ. ಯಾನ ಇಲ್ಲಿ ಹೋಗೋ ಗಮನದ ಅಪೇಕ್ಷೆಯಿಂದ ಯಾನ ಧಾತುವನ್ನು ಬಳಸ್ತಾರೆ. ನಭೋಯಾನ, ಆಕಾಶದಲ್ಲಿ ಗಮನ. ತೀರ್ಥಂಕರ ಪರಮೇಷ್ಠಿ ಗಮನ ಹೆಂಗಾಗುತ್ತೆ? ಇಡೀ ಸಮೋಶರಣೆ ಏನಿದೆ ಅದು ಆಕಾಶದಲ್ಲಿನೇ ಗಮನ ಆಗುತ್ತೆ. ಅರ್ಹಂತ ಪರಮೇಷ್ಠಿ ಭೂಮಿಗೆ ಸ್ಪರ್ಶ ಮಾಡೋದಿಲ್ಲ, ಸಮೋಶರಣ ಕೂಡ ಭೂಮಿಗೆ ಸ್ಪರ್ಶ ಮಾಡೋದಿಲ್ಲ. ಆಕಾಶದಲ್ಲಿ ಗಮನ ಆಗುತ್ತೆ. ಕಾರಣ ಕೊಡ್ತಾ ಇದ್ದಾರೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ. ಮೊದಲನೇದು ಕಾರಣ ಏನು ಕೊಟ್ಟರು? ದೇವಾಗಮನ, ದೇವತೆಗಳು ಬಂದು ನಮಸ್ಕಾರ ಮಾಡ್ತಾರೆ, ಹಾಗಾಗಿ ನೀನು ಕೂಡ ನಮಸ್ಕಾರ ಮಾಡಬೇಕು. ನಭೋಯಾನ, ಆಕಾಶದಲ್ಲಿ ಗಮನ ಆಗುತ್ತೆ, ಹಾಗಾಗಿ ನೀನು ನನಗೆ ನಮಸ್ಕಾರ ಮಾಡಬೇಕು. ದೇವಾಗಮನ ಭೋಯಾನ ಚಾಮರಾದಿ ವಿಭೂತಯ. ಚಾಮರಾದಿ, ಚವರ್, ಚವರ್ ಹೋತೇನ 64 ಚವರ್, 64 ಚವರ್ಗಳಿರುತ್ತೆ, 32. ಚವರ್, ಚಾಮರಾದಿ ವಿಭೂತೆಯ, ವಿಭೂತಿಗಳು. ವಿಭೂತಿ ಅಂದರೆ ವೈಭವ. ಚಾಮರ ಇತ್ಯಾದಿ ಯಾವ ವೈಭವಗಳಿದೆ ಆ ವೈಭವಗಳನ್ನು ನೋಡಿ ಆದರೂ ನೀನು ನಮಸ್ಕಾರ ಮಾಡಬೇಕು. ಮಹಾವೀರ ಸ್ವಾಮಿ ಪಾಠದಲ್ಲಿ, ಮಹಾವೀರ ಸ್ವಾಮಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಲ್ಲ ಹಿಂದೆ, ಅದರಲ್ಲಿ ಗೌತಮ ಸ್ವಾಮಿಯ ಚರ್ಚೆ ಕೂಡ ಮಾಡಿದ್ವಿ. ಗೌತಮ ಸ್ವಾಮಿ ಸಮೋಶರಣದಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೆಯೇ ಆ ಭವ್ಯತೆ ದಿವ್ಯತೆಯಿಂದ ಪ್ರಭಾವಿತರಾಗ್ತಾರೆ. ಹಾಗೆ ಯಾವ ಚಾವರ, ಛತ್ರ, ಚವರ, ಭಾಮಂಡಲ ಎಲ್ಲ ವಿಭೂತಿಗಳಿದೆಯಲ್ಲ, ಏನು ಅದ್ಭುತವಾದ ವಿಭೂತಿ ಇದೆ ಸಮೋಶರಣ. ಸಮೋಶರಣದ ಚಿಂತನೆ ಮಾಡಿದ್ರೇ ನಮಗೆ ಆಶ್ಚರ್ಯ ಆಗುತ್ತೆ. ಛತ್ರ ಇದೆ, ಚವರಕ್ಕೆ 64 ದೇವತೆಗಳು ಚವರುಗಳನ್ನು ಸದಾಕಾಲ ಡೋಲಾಯಮಾನ ಮಾಡ್ತಿದ್ದಾರೆ. ಅಷ್ಟು ಪ್ರಾತಿಹಾರ್ಯಗಳಿದೆ, ಅಷ್ಟು ಮಂಗಲ ದ್ರವ್ಯಗಳಿದೆ, ಭಾಮಂಡಲ ಇದೆ, 7 ಭವಗಳು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ದಿವ್ಯಧ್ವನಿ ಇದೆ, ಎಂತೆಂಥ ವಿಶೇಷತೆಗಳಿದೆ. ದಿವ್ಯಧ್ವನಿಯನ್ನು ನಾವು ಬೇರೆ ಕಡೆಗೆ ಇಡೋಣ, ಯಾಕಂದರೆ ಅದರ ಚರ್ಚೆ ಮುಂದೆ ಬರೋದಿದೆ. ಇದೆಲ್ಲ ಬಾಹ್ಯ ವಿಭೂತಿಗಳಿದೆಯಲ್ಲ, ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಇದೆಲ್ಲ ಇರೋದ್ರಿಂದ ನೀನು ನನಗೆ ನಮಸ್ಕಾರ ಮಾಡಬೇಕು. ಕಾರಣ ಗೊತ್ತಾಯಿತು. ಇದಕ್ಕೆ ಪೂರ್ವ ಪಕ್ಷ ಅಂತ ಕರೀತಾರೆ ನ್ಯಾಯಶಾಸ್ತ್ರದಲ್ಲಿ. ಪೂರ್ವ ಪಕ್ಷಕ್ಕೆ ಯಾವ? ದೇವಾಗಮನ नभोयान चामरादि विभूति, 3 कारण हो गए. कौन कौन सा? देवता जो शतेंद्र वंदित है इसलिए नमस्कार करना, दूसरा कि आकाश में गमन होता है इसलिए नमस्कार करना, तीसरा कि कहते छत्र चवर भामंडल इत्यादि विभूतियों से सहित है, वैभव से सहित है, इसलिए नमस्कार करना. तो 3 बातें हो गई. ಸ್ವಲ್ಪ ಕೂತ್ಕೊಂಡು ಇನ್ನು ಮುಂದಿನ ಪದ್ಯ ನಾವು ಈಗಲೇ ಓದೋದಿಲ್ಲ, ವಿಚಾರ ಮಾಡೋದು ಮೊದಲು. ಈ ಕಾರಣಗಳಿಂದ ಅರ್ಹಂತ ಪರಮೇಷ್ಠಿಗೆ ನಾವು ನಮಸ್ಕಾರ ಮಾಡ್ಬೋದೋ ಅಥವಾ ಮಾಡಬಾರ್ದು ವಿಚಾರ ಮಾಡೋದು. ನಮಗೇನು ಅನಿಸುತ್ತೆ? ಅರೆ, ದೇವತೆಗಳ ನಮಸ್ಕಾರ ಮಾಡ್ತಾ ಇದ್ದಾರೆ, ಇದು ಎಷ್ಟು ದೊಡ್ಡ ಪ್ರಶಂಸೆ ಇದೆ. ಬಿಲ್ಕುಲ್ ಇಂದಸದ ವಂದಿಯಾಣ, ಇಂದ್ರರು ವಂದಿಸಲ್ಪಡ್ತಾ ಇಂದ್ರರು ಕೂಡ ಅರ್ಹಂತ ಪರಮೇಷ್ಠಿಯನ್ನು ವಂದನೆ ಮಾಡ್ತಾರೆ, ಹಾಗಾಗಿ ನಾನು ಕೂಡ ವಂದನೆ ಮಾಡಬೇಕು. ಏನು ತಪ್ಪಿದೆ ಇದರಲ್ಲಿ? ನಭೋಯಾನ, ಆಕಾಶದಲ್ಲಿ ಗಮನ ಯಾರ್ದಾಗುತ್ತೆ? ಆಕಾಶದಲ್ಲಿ ಎಲ್ಲೂ ಸ್ಪರ್ಶ ಕೂಡ ಮಾಡೋದಿಲ್ಲ ಅರ್ಹಂತ ಪರಮೇಷ್ಠಿ, ಆಕಾಶದಲ್ಲಿ ಗಮನ ಆಗುತ್ತೆ. ಅದನ್ನು ನೋಡಿ, ಆ ದಿವ್ಯತೆಯನ್ನು ನೋಡಿ ನಮಗೆ ನಮಸ್ಕಾರದ ಭಾವ ಬರುತ್ತೆ. ಮತ್ತೆ ಛತ್ರ ಚವರ್ ಭಾಮಂಡಲ್ ಇದೆಲ್ಲ ಎಲ್ಲಿ ಕಾಣಿಸುತ್ತೆ? ಅಂತಹ ವೈಭವಗಳು ವಿಭೂತಿಗಳು ಎಲ್ಲಿ ಕಾಣಿಸುತ್ತೆ ನಮಗೆ? ಅದನ್ನು ನೋಡಿದ ತಕ್ಷಣ ನಮಗೆ ಆಶ್ಚರ್ಯ ಆಗುತ್ತೆ. ಇದನ್ನೆಲ್ಲ ನೋಡಿದ ತಕ್ಷಣವೇ ನಮಗೆ ನಮಸ್ಕಾರ ಮಾಡೋ ಮಹಿಮೆಯ ಭಾವ, ಮಹಾನತೆಯ ಭಾವ ಮೂಡಿ ಬರುತ್ತೋ ಇಲ್ವೋ? ಛತ್ರ ಚವರ ಭಾಮಂಡಲ ಎಲ್ಲ ನೋಡಿದ ತಕ್ಷಣ ನಮಗೆ ಅರ್ಹಂತ ಪರಮೇಷ್ಠಿ ಜ್ಞಾಪಕ ಅಂತೂ ಬರಲೇಬೇಕು. ಆದರೆ ಛತ್ರ ಚವರ ಭಾಮಂಡಲದ ಕಾರಣದಿಂದ ಅರ್ಹಂತ ಪರಮೇಷ್ಠಿಯ ಮಹಿಮೆ ಬರುತ್ತೇನೋ? ಏನು ಹೇಳ್ತಾರೆ? ಮುಂದಿನ ಒಂದು ವಾಕ್ಯ ಇದೆಯಲ್ಲ ಸಮಂತಭದ್ರ ಸ್ವಾಮಿದು, ಬಹಳ ಮರ್ಮ ಇದೆ ಅದರಲ್ಲಿ.
ಏನು ಹೇಳ್ತಾರೆ ಸಮಂತಭದ್ರ ಸ್ವಾಮಿ? ಮಾಯಾವಿಷು ಅಪಿ ದೃಶ್ಯಂತೆ. ಏನು ಹೇಳ್ತಾರೆ? ಮಾಯಾವಿಷು, ಇದೆಲ್ಲ ಮೇಲೇನೇನು ಹೇಳಿದ್ರಲ್ಲ, ಏನೇನು? ದೇವಾಗಮನ, ನಭೋಯಾನ, ಚಾಮರಾದಿ ವೈಭವ್, ಇದೆಲ್ಲ ಏನು ಹೇಳಿದ್ರಲ್ಲ, ಇದೆಲ್ಲ ಮಾಯಾವಿಷು, ಮಾಯಾವಿ ಜೀವೋ ಮೇ ಭೀ ದಿಖಾಯಿ ದೇತಾ ಹೈ. ಮಾಯಾವಿಷು, ಮಾಯಾವಿ ಜೀವಿಗಳಲ್ಲಿಯೂ ಕೂಡ ದೃಶ್ಯಂತೆ ಕಾಣಿಸಲ್ಪಡುತ್ತೆ. ಅವನು ಮಾಯಾಚಾರಿ ಜೀವಿಗಳಲ್ಲಿ ಇದೆಲ್ಲ ಕಾಣಿಸೋದಿಲ್ವೇನೋ? ಮಾಯಾಚಾರಿ ಜೀವಿಗಳಲ್ಲಿ ಸಮೋಷಣ ಕಾಣಿಸುತ್ತೇನೋ? ಕಾಣಿಸುತ್ತೆ. ಯಾಕೆ ಕಾಣಿಸೋದಿಲ್ಲ? ಅಮೂಢ ದೃಷ್ಟಿ ಕಥೆ. ಅಮೂಢ ದೃಷ್ಟಿ ಅಂಗದಲ್ಲಿ ಯಾರು ಪ್ರಸಿದ್ಧ ಆದರು? ರೇವತಿ ರಾಣಿ. ರೇವತಿ ರಾಣಿ ಕಥೆ ನಮಗೆಲ್ಲ ಗೊತ್ತಿದೆ. ಆ ದೇವ ಬಂದು 25ನೇ ತೀರ್ಥಂಕರ ಸಮೋಷರಣ ರಚನೆ ಮಾಡ್ತಾನೆ. 25ನೇ ತೀರ್ಥಂಕರ ಸಮೋಷರಣ ರಚನೆ ಡಿಕ್ಟೋ ಸಮೋಷರಣ ಹೆಂಗಿರುತ್ತೆ ಹಂಗೆ ರಚನೆ ಆಗುತ್ತೆ. ಎಲ್ಲ ಜನ ನೋಡ್ಲಿಕ್ಕೆ ಹೋಗ್ತಿದ್ದಾರೆ ಸಮೋಷರಣ ಬಂದಿದೆ ಅಂತ. ರೇವತಿ ರಾಣಿ ಹೋಗ್ತಾಳೇನೋ? सम्यक दृष्टि कृतकारित अनुमोदना से मिथ्यात्व को छोड़ दिया है, कैसे जाएगी? रेवती रानी नहीं जाती. ಹೋಗೋದಿಲ್ಲ ರೇವತಿ ರಾಣಿ. ಯಾಕೆ ಹೋಗೋದಿಲ್ಲ? ಅರೆ ಛತ್ರ ಚಮರ ಭಾಮಂಡಲದಿಂದ ಯಾವುದೇ ಸಮೋಷರಣ ಆಗೋದಿಲ್ಲ. ಏನು ಹೇಳ್ತಾರೆ? समोषण किसका नाम बोलो? आज तक हम लोगों ने समोषण किसको समझा? ಸಮೋಷರಣ ಯಾವುದಕ್ಕಂತಾರೆ? ಅರೆ ಛತ್ರ ಚವರ ಭಾಮಂಡಲ ಅಥವಾ ಈ ಯಾವ ಬಾಹ್ಯ ವಿಭೂತಿಗಳಿದೆ, 500 ಧನುಷು ಎತ್ತರ ಇದೆ, ಇದೆಲ್ಲ ಸಮೋಷರಣದ ಲಕ್ಷಣ ಅಲ್ಲ. ಸಮೋಷರಣದ ಲಕ್ಷಣ ದಿವ್ಯಧ್ವನಿ ಇದೆ. ಏನು ಹೇಳ್ತಾರೆ? ಅವನು ದೇವ ರಚನೆ ಮಾಡಿಬಿಟ್ಟಿದ್ದ 25ನೇ ತೀರ್ಥಂಕರ ಸಮೋಷರಣವನ್ನು. ಹಾಗಾದರೆ ಈ ರೀತಿ ಸಮೋಷರಣ ಇರೋದ್ರಿಂದ ನಾನು ನಿಮಗೆ ಪೂಜೆ ಮಾಡಲೇನು? कि समंत्रभद्र स्वामी कहते हैं नहीं. बोलो न अतः त्वम असि नातः नातस्त्वमसि नो महान. न अतः न ಇಲ್ಲ, ಅತಃ ಆದ್ದರಿಂದ, ತ್ವಂ ತ್ವಂ ಅಂದರೆ ನೀವು, ಅಸಿ ಅಂದರೆ ಆಗಿರ್ತೀರಿ, ಏನು ಮಹಾನ್, ಈ ಕಾರಣದಿಂದ ನೀವು ಮಹಾನ್ ಆಗಿರೋದಿಲ್ಲ. ನಾತಸ್ತಮಸಿ ನೋ ಮಹಾನ್, ಪ್ರಭು ಈ ಕಾರಣದಿಂದ ನೀವು ಮಹಾನರಿಲ್ಲ. ಇಡೀ ಪ್ರಪಂಚ ಈ ಬಾಹ್ಯ ವೈಭವಗಳ ಮೇಲೆ ಮೋಹಿತ ಆಗಿ ಅವರನ್ನು ಪೂಜೆ ಮಾಡುತ್ತೆ. ಅರೆ ಈ ಜೀವಕ್ಕೇನು ಸ್ವಲ್ಪ ಅಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಚಮತ್ಕಾರ ಕಾಣಿಸ್ಬಿಟ್ರೆ ಸಾಕು, ಅಯ್ಯೋ ಹೋ ನಮಸ್ಕಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಜೀವ. ಅಲ್ಲೆಲ್ಲೋ ಒಂದು ಕಡೆ ಮೂರ್ತಿಗೆ ಬೆವರು ಬಿಡಲಿಕ್ಕೆ ಶುರುವಾದರೆ ಅತಿಶಯ ಆಗುತ್ತೆ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಏನೇನೆಲ್ಲ ಮಾಡ್ತಾನೆ. ಎಲ್ಲೂ ದಾನ ಕೊಡದಿರೋನು ಹೋಗಲ್ಲಿ ದಾನ ಕೊಡ್ತಾನೆ. ದಾನ ಕೊಡೋದನ್ನು ವಿರೋಧ ಮಾಡ್ತಿಲ್ಲ ನಾನು. ಇಲ್ಲಿ ಸಮಂತಭದ್ರ ಸ್ವಾಮಿ ಏನು ಹೇಳ್ತಿದ್ದಾರೆ, ಆ ಕಡೆಗೆ ಗಮನ ಕೊಡಬೇಕು. ಮಾಯಾ ವಿಶ್ವಪಿ ದೃಶ್ಯಂತೆ. ಅರೆ ಫಸ್ಟ್ ಆಫ್ ಆಲ್ ಮೂರ್ತಿ ಮೇಲೆ ಯಾವ ಬೆವರು ಬರುತ್ತೆ ಅದು ಗುಣನೋ ಅವಗುಣನೋ? क्षुत्पिपासा जरातंक जन्मांतक भयस्मयाः नरागद्वेष मोहाश्च यस्याप्तः स प्रकीर्तितः. तो ಬೆವರು ಇದರಲ್ಲಿ ಏನಿದೆ? ದೋಷ ಇದೆ ತಾನೆ. ಅವಗುಣವನ್ನು ನಾನು ಗುಣ ಅಂತ ಹೇಳಿ ಪೂಜೆ ಮಾಡ್ತಿದ್ದೀನಿ, ನನಗೆ ಗೊತ್ತೇ ಇಲ್ಲ. ಅರ್ಹಂತ ಪರಮೇಷ್ಠಿ ಸ್ವರೂಪನನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಯಾರು ರತ್ನಗಂಡ ಶ್ರಾವಕಾಚಾರವನ್ನು 2-3 ಸಲ ಓದಿದವರು ಕೂಡ ಏನು ಅನ್ಕೋತೇವೆ? ಚಮತ್ಕಾರಕ್ಕೂ ನಮಸ್ಕಾರ. ಸ್ತುತಿ ಯಾವುದಕ್ಕಂತಾರೆ? ಇಲ್ಲಿ ಏನೂ ಸ್ತುತಿನೇ ಮಾಡ್ತಿಲ್ಲ ಆಚಾರ್ಯರು. ನಮಗೇನೋ ಸ್ತುತಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ. ये कैसा स्तुति हो गया? स्तुति में तो स्तुति होना चाहिए, बखान होना चाहिए, प्रशंसा होनी चाहिए. ಸ್ತುತಿಯಲ್ಲಿ ಪ್ರಶಂಸೆ ಎಲ್ಲ ಆಗಬೇಕು. ಇದೆಂಥ ಸ್ತುತಿ? ನಮಗೆ ಗೊತ್ತೇ ಇಲ್ಲ. ತತ್ವಜ್ಞಾನ ಮೂಲಕವಾಗಿ ನಿಜವಾದ ಸ್ತುತಿ ಆಗುತ್ತೆ. ಏನು ಹೇಳ್ತಾರೆ? ಒಬ್ಬ ರಾಜನಲ್ಲಿ ಯಾವುದೇ ಗುಣಗಳಿಲ್ಲ,
ಆ ಇಲ್ಲದೇ ಇರುವಂಥ ಗುಣಗಳನ್ನು ಹೇಳೋದು ನಿಜವಾಗಿಯೂ ಸ್ತುತಿ ಇದೆಯೋ ಅಥವಾ ಇರೋ ಗುಣಗಳನ್ನು ಹೇಳೋದು ನಿಜವಾದ ಸ್ತುತಿ ಇದೆಯೋ? ಆದರೆ ಪ್ರಪಂಚದಲ್ಲಿ ಇಲ್ಲದೇ ಇರೋ ಗುಣಗಳನ್ನು ಹೇಳಿ बड़ा चढ़ाकर बोल दिया तभी लगता है कि कुछ प्रशंसा हुई नहीं तो ಯಾವ ಗುಣಗಳಿದೆ ಅದನ್ನೇ ಸ್ವಲ್ಪ ಹೇಳಿದ್ರೆ ಜನರಿಗೆ ಪ್ರಶಂಸೆ ಅನಿಸೋದಿಲ್ಲ. ಯಾಕಂದರೆ ನಮ್ಮ ದೃಷ್ಟಿಯಲ್ಲೇ ವ್ಯವಹಾರ ದೃಷ್ಟಿ ಇದೆ. अज्ञानी की दृष्टि व्यवहार दृष्टि है तो क्या करे, उसकी दृष्टि ऐसी है तो क्या कर सकते हैं, कुछ नहीं हो सकता. ಆದರೆ ಇಲ್ಲಿ ನಮಗೆ ಸ್ತುತಿ ಮಾಡ್ತಾ ಇರುವಂತೆ ಅನ್ನಿಸ್ತಾ ಇಲ್ಲ, ಆದರೆ ಸ್ತುತಿ ಮಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಮಾಯಾ ವಿಶ್ವಪಿ ದೃಶ್ಯಂತೆ ನಾತಸ್ತಮಸಿ ನೋ ಮಹಾನ್. ಇದೆಲ್ಲ ಮಾಯಾವಿ ಜೀವಿಗಳಲ್ಲೂ ಕೂಡ ಕಾಣಿಸುತ್ತೆ. ಇದಕ್ಕೋಸ್ಕರ ನಾನು ನಿಮಗೆ ನಮಸ್ಕಾರ ಮಾಡೋದಿಲ್ಲ. ಈ ಕಾರಣದಿಂದ ನೀವು ಮಹಾನ್ರಿಲ್ಲ. ಅರ್ಹಂತ ಪರಮೇಷ್ಠಿ ಮಹಾನತೆ ಯಾವುದರಲ್ಲಿದೆ? अभी तक हम लोग क्या समझते हैं कि अरहंत परमेष्ठि की महानता किसमें है? समोशरण में किसमें है बोलो? छत्र चवर भामंडल में किसमें महानता है? चवर ढुलाने में महानता है. अरहंत परमेष्ठिಯ ಮಹಾನತೆ ಯಾವುದರಲ್ಲಿದೆ? ಯಾವ ಕಾರಣದಿಂದ ಅರಹಂತ ಪರಮೇಷ್ಠಿ ಮಹಾನರಿದ್ದಾರೆ? ಇದನ್ನು ಯೋಚನೆ ಮಾಡಿದ್ರೇ ನಮಗೆ ನಿಜವಾಗಿ ಅರಹಂತ ಪರಮೇಷ್ಠಿ ಮಹಿಮೆ ಬರೋದು. ಈ ಅಸತ್ಯ ಮಹಿಮೆ ಎಲ್ಲ ಬಿಟ್ಟು ಹೋಗುತ್ತೆ, ನಿಜವಾದ ಮಹಿಮೆ ಬರುತ್ತೆ. तो ಸಮಂತಭದ್ರ ಸ್ವಾಮಿ ಹೇಳ್ತಾರೆ, ಈ ಮೇಲ್ಕಂಡ ವಿಚಾರಗಳೆಲ್ಲ ನಮಗೆ ಮಾಯಾವಿ ಜೀವಿಗಳಲ್ಲೂ ಕಾಣಿಸುತ್ತೆ. ಹಾಗಾಗಿ ನಾನು ಈ ಕಾರಣದಿಂದ ನಿಮಗೆ ನಮಸ್ಕಾರ ಮಾಡೋದಿಲ್ಲ, ಅಥವಾ ಈ ಕಾರಣದಿಂದ ನೀವು ಮಹಾನರಿದ್ದೀರಿ ಅಂತ ನಾನು ಒಪ್ಪೋದಿಲ್ಲ. ಇಷ್ಟ ಅರ್ಥ ಆಗುತ್ತೆ. ಮಾಯಾವಿಷು ಅಪಿ, ಮಾಯಾವಿ ಜೀವಿಗಳಲ್ಲಿಯೂ ಕೂಡ, ಅಪಿ ಕೂಡ ದೃಶ್ಯಂತೆ ಕಾಣಿಸ್ತದೆ. ನ ಅತಃ ಇಲ್ಲ, ನ ಅಂದರೆ ಇಲ್ಲ, ಅತಃ ಆದ್ದರಿಂದ, ತ್ವಂ ಅಸಿ ಮಹಾನ್, ತ್ವಂ ಮಹಾನ್ ಅಸಿ, ನೀವು ಮಹಾನರಿಲ್ಲ. ಈ ಕಾರಣದಿಂದ ನೀವು ಮಹಾನರಿಲ್ಲ. ಈ ರೀತಿಯಾಗಿ ಮೊದಲನೇ ಪದ್ಯದ ಅರ್ಥ ಇದೆ. ಮೊದಲನೇ ಪದ್ಯದಲ್ಲಿ ಸಾಮಾನ್ಯವಾಗಿ ಏನು ಹೇಳಿದ್ರು? ಪ್ರಪಂಚದಲ್ಲಿ ಅಜ್ಞಾನಿ ಜೀವಿಗೆ ಚಮತ್ಕಾರಗಳೇ ಕಾಣಿಸುತ್ತೆ, ಬಾಹ್ಯ ವಿಭೂತಿಗಳೇ ಕಾಣಿಸುತ್ತೆ, ಬಾಹ್ಯ ವೈಭವಗಳೇ ಕಾಣಿಸುತ್ತೆ. ಆದರೆ ಚಮತ್ಕಾರಗಳಿಗೆ, ಬಾಹ್ಯ ವೈಭವಗಳಿಗೆ ವಾಸ್ತವಿಕವಾಗಿ ಮಹತ್ವ ಇಲ್ಲ. ನಿಜವಾದ ಮಹತ್ವ ಅಂತೂ ಆ ಅರ್ಹಂತ ಪರಮೇಷ್ಠಿಯ ಆಂತರಿಕ ವೈಭವ ಇದೆ. ಅದನ್ನು ಮುಂದೆ ಮುಂದೆ ಇನ್ನೂ ಚರ್ಚೆ ಮಾಡ್ತಾರೆ 2-3 ಪದ್ಯಗಳವರೆಗೆ. ಇನ್ನೂ ನಮ್ಗೆ ಅನ್ಸೋದೇ ಇಲ್ಲ ಕಿ ಸಮಂತಭದ್ರ ಸ್ವಾಮಿ ನಮಸ್ಕಾರ ಮಾಡೋ ಮೂಡಲ್ಲೇ ಇಲ್ವೇನೋ ಅಂತ ಅನ್ಸುತ್ತೆ ನಮಗೆ. ಅದಾದಮೇಲೆ ಅರ್ಹಂತ ಪರಮೇಷ್ಠಿ ಸ್ವರೂಪ ಹೇಳ್ತಾರೆ, ನಿಜವಾದ ಸ್ವರೂಪ. ಯಾವ ಕಾರಣದಿಂದ ನಾನು ನಮಸ್ಕಾರ ಮಾಡ್ತೀನಿ ಅನ್ನೋದನ್ನು ಕೂಡ ಸಮಂತಭದ್ರ ಸ್ವಾಮಿ ಮುಂದಿನ ಪದ್ಯಗಳಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಮುಂದಿನ ಪದ್ಯವನ್ನು ನಾವು ನಾಳೆಗೆ ಚರ್ಚೆ ಮಾಡೋದಿದೆ. ಈ ವಿಚಾರಗಳು ಬಹಳ ಏನಂತೇಳಿ ಸೂಕ್ಷ್ಮವಾಗಿ, ಅದರ ಜೊತೆಗೆ ತುಂಬ ಉಪಯೋಗಕಾರಿ ವಿಚಾರಗಳಿದೆ. ಹಾಗಾಗಿ ಪುನಃ ಪುನಃ ಈ ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಳ್ಳೋದು, 2 ಸಲ ಓದೋದು, ಸಾಧ್ಯವಾದರೆ ಪ್ರಶ್ನೋತ್ತರದ ಒಂದು ಯಾವ ಸರಣಿ ಇದೆ ಅದನ್ನು ಕೂಡ ನಾವು ಪ್ರಾರಂಭ ಮಾಡೋಣ. ಯಾಕಂತ ಹೇಳಿದ್ರೆ ಅವಶ್ಯಕತೆ ಇದೆ. ಈ ವಿಚಾರಗಳು ನಮಗೆ ನಮ್ಮ ಜ್ಞಾನದಲ್ಲಿ ಸದಾಕಾಲ ಉಳಿಬೇಕು ಅನ್ನುವಂತಹ ವಿಚಾರಗಳಿದೆ. ಈ ಕಡೆಗೆ ಕೇಳದೆ 2 ಕಿವಿಗಳಿದೆ, ಅದು ಅಪೋಸಿಟ್ ಡೈರೆಕ್ಷನಲ್ಲಿದೆ, ನಂಗೆ ಗೊತ್ತಿದೆ. ಹಾಗಾಗಿ ಈ ಕಡೆನ ಕೇಳಿ ಆ ಕಡೆ ಬಿಡುವಂಥದ್ದನ್ನು ನಾವು ಮಾಡೋದಿಲ್ಲ. ಇದು ಪರಮೋಪಕಾರಿ ಸರ್ವೋದಯಿ ವಾಣಿ ಅರ್ಹಂತ ಪರಮೇಷ್ಠಿಯ ದಿವ್ಯವಾಣಿ ಇದೆ. ಹಾಗಾಗಿ ನಾವು ಪ್ರಯತ್ನಪೂರ್ವಕವಾಗಿ ಅದನ್ನು ಅರಗಿಸ್ಕೊಳ್ಳತಕ್ಕಂತಹ, ಅದನ್ನು ಹಿಡಿದಿಟ್ಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡೋದಿದೆ. ಆ ನಿಟ್ಟಿನಲ್ಲಿ ನೋಡೋಣ, ಪ್ರಶ್ನೋತ್ತರಗಳನ್ನು ಕೂಡ ಪ್ರಾರಂಭ ಮಾಡೋ ಭಾವ ಇದೆ. ಹೇಗೆ ಸಾಧ್ಯ ಆಗುತ್ತೆ ಹಾಗೆ ಮಾಡೋಣ.